ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೇನೆ. ಈ ಸಮಯದಲ್ಲಿ ಒಂದು ವಾಕ್ಯ ಓದ್ಕೊಳ್ಳೋಣ. ದೇವ್ರ ಸ್ತೋತ್ರ. ಕೀರ್ತನೆ 27ನೇ ಅಧ್ಯಾಯ 10ನೇ ವಚನ. ದೇವ್ರ ನಮ್ಮ ಸ್ತೋತ್ರ. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಆಮೇನ್. ದೇವ್ರ ನಮ್ಮ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ಈ ಲೋಕದ ತಂದೆ ತಾಯಿ ಕೈ ಬಿಡ್ಬೋದು, ಬಂಧು ಬಳಗ ಕೈ ಬಿಡ್ಬೋದು, ಆದರೆ ದೇವರು ನಮ್ಮನ್ನು ಕೈ ಬಿಡೋ ದೇವರಲ್ಲ. ಅದಕ್ಕಾಗಿ ದೇವರು ನಮಗೇನು ಹೇಳಿದಾನೆ, ತಂದೆ ತಾಯಿ ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳೋನು. ದೇವ್ರು ನಮ್ಮನ್ನು ಸೇರಿಸಿಕೊಳ್ಳುವಂಥ ಪ್ರೀತಿ ಉಳ್ಳ ದೇವರಾಗಿದ್ದಾರೆ. ದೇವ್ರು ನಮ್ಮ ಸ್ತೋತ್ರವಲ್ಲಿ. ಯಾಕಂದರೆ ದೇವರು ಕನಿಕರ ಉಳ್ಳ ದೇವರು, ಮಮತೆ ಉಳ್ಳ ದೇವರಾಗಿದ್ದಾರೆ. ಯಾಕಂದರೆ ದೇವ್ರ ಬಳಿ ಇರುವಂಥ ಆ ಒಂದು ಕರುಣೆ ನಮ್ಮ ಎಲ್ಲರ ಮೇಲೆ ಇರಲಿ. ದೇವ್ರು ನಮ್ಮ ಸ್ತೋತ್ರ. ಯಾಕಂತಂದರೆ ದೇವ್ರು ನಮ್ಮನ್ನು ಸದಾ ಕಾಪಾಡುವಂಥ ದೇವರಾಗಿದ್ದಾರೆ. ನಮಗೆ ಪಾಪಗಳಿಗೋಸ್ಕರ ಪರಲೋಕನೇ ಬಿಟ್ಟು ಬಂದು ನಮ್ಮನ್ನು ಪ್ರೀತಿ ಮಾಡುವಂಥ ದೇವರಾಗಿದ್ದಾರೆ. ಯಾಕಂತಂದರೆ ಈ ಲೋಕದ ಜನರು ನಮ್ಮನ್ನು ಸೇರಿಸ್ಕೊಳ್ಳೋದಿಲ್ಲ, ಈ ಲೋಕದ ಜನರು ನಮ್ಮನ್ನು ಪ್ರೀತಿಸೋದಿಲ್ಲ. ಅದಕ್ಕಾಗಿ ದೇವರು ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿ ಮಾಡುವಂಥ ದೇವರಾಗಿದ್ದಾರೆ. ಅದಕ್ಕೆ ಹೇಳಿದರೆ, ತಂದೆ ತಾಯಿ ಕೈ ಬಿಟ್ಟರು ನಾನು ಕೈ ಬಿಡಲ್ಲ ಅಂತ ಹೇಳಿದ್ದಾರೆ. ದೇವ್ರಿಗೆ ಸ್ತೋತ್ರ. ಅದಕ್ಕಾಗಿ ನಾವು ಪ್ರತಿಯೊಬ್ಬರು ದೇವರಲ್ಲಿ ಇನ್ನೂ ಹೆಚ್ಚಾಗಿ ಬಲವುಳ್ಳವರಾಗಿ, ಇನ್ನೂ ಆತನ ಮೇಲೆ ನಾವು ಹೆಚ್ಚಾಗಿ ಏನು ಮಾಡಬೇಕು, ಮಮತೆ ಉಳ್ಳವರಾಗಿರಬೇಕು. ದೇವ್ರಿಗೆ ಸ್ತೋತ್ರ. ಯಾಕಂದರೆ ದೇವರು ನಮ್ಮದು ಈ ಲೋಕದಲ್ಲಿ ನಮ್ಮನ್ನು ಕಾಪಾಡುವಂಥ ದೇವರಾಗಿದ್ದಾರೆ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೆ, ತಂದೆಯಾದ ದೇವರೇ ನಿನಗೆ ಸ್ತೋತ್ರ. ನೀವು ಒಳ್ಳೆಯವನಪ್ಪ, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದ್ದಿ ದೇವ, ನಿನಗೆ ಸ್ತೋತ್ರಪ್ಪ. ತಂದೆ ತಾಯಿ ಬಂಧು ಬಳಗ ಕೈ ಬಿಟ್ಟರು ನಾನು ಕೈ ಬಿಡಲ್ಲ ಅಂತ ಹೇಳಿದಿ. ನಿನ್ನ ಪ್ರೀತಿಗೆ ಮಿತಿ ಇಲ್ಲ ದೇವ, ನಿನಗೆ ಸ್ತೋತ್ರ. ಕರ್ತನೆ, ಇಡೀ ಲೋಕದ ಪ್ರತಿಯೊಂದು ಮಕ್ಕಳು ಕೂಡ ಕರ್ತನೆ ಇನ್ನು ಹೆಚ್ಚಾಗಿ ಕರ್ತನೆಪ್ಪ ನಿನ್ನ ಪ್ರೀತಿಯಲ್ಲಿ ಕರ್ತನೆಪ್ಪ ನೆಲೆಗೊಳ್ಳುವಂತೆ ಎಲ್ಲ ಮಕ್ಕಳನ್ನು ಬಲಗೊಳಿಸು ಕರ್ತನೆಪ್ಪ. ಯಾರು ಕರ್ತನೆ ನಮ್ಗೆ ಯಾರು ದಿಕ್ಕಿಲ್ಲ ಅಂತ ಹೇಳ್ಬಾರ್ದು ಕರ್ತನೆ, ನಿನಗೆ ಸ್ತೋತ್ರ. ಎಲ್ಲರಿಗೂ ನೀನು ಕರ್ತನೆ ನಾನೇ ದಿಕ್ಕು ಅಂತ ಹೇಳಿದ್ದೀವ. ಪ್ರತಿಯೊಂದು ಮಕ್ಕಳಿಗೆ ಕರ್ತನೆ ಈ ದಿನಗಳಲ್ಲಿ ತಂದೆ ತಾಯಿ ಬಂಧು ಬಳಗ ನೀನಾಗಿ ಎಲ್ಲರನ್ನು ಕರ್ತನೆ ಸಂತೈಸುವಂಥ ದೇವರಾಗಿದೆಯಪ್ಪ, ನಿನಗೆ ಸ್ತೋತ್ರ. ಪ್ರತಿಯೊಂದು ಮಕ್ಕಳು ಕರ್ತನೆಪ್ಪ ಚಿಂತೆ ಭಾರ ನೋವುಗಳಲ್ಲಿರುವಾಗ ದೇವ, ಕಣ್ಣೀರಿನಲ್ಲಿ ಇರುವಾಗ ದೇವ, ಪ್ರತಿಯೊಬ್ಬರಿಗೆ ಕರ್ತನೆಪ್ಪ ನೀನು ಬಿಡುಗಡೆ ಕೊಟ್ಟು ಎಲ್ಲರನ್ನು ಸಂತೋಷ ಸಮಾಧಾನ ಕಾಣುವಂತೆ ಸಹಾಯ ಮಾಡು ಕರ್ತನೆಪ್ಪ. ಎಲ್ಲ ಬಂಧನಗಳಿಂದ ಬಿಡುಗಡೆ ಮಾಡಿ ಪ್ರತಿಯೊಂದು ಮಕ್ಕಳ ಮೇಲಿನ ಆತ್ಮದ ಮಳೆ ಸುರಿಸಿ ಈ ದಿನಗಳಲ್ಲಿ ಒಬ್ಬೊಬ್ಬರನ್ನು ಬಲಪಡಿಸಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತಾನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.